ಇಂದಿನ ಸಂಚಿಕೆಯಲ್ಲಿ ನನ್ನ ಮಗ ಬಂದೇ ಬರ್ತಾನೆ ಅಂತ ಹೇಳ್ತಾಳೆ. ಆಮೇಲೆ ರಕ್ಷಾ, ಅಯ್ಯೋ ಇವ್ರ ಮಾತೇನಕ್ಕೆ ನಾವು ಕೇಳ್ತಿದ್ದೀವಿ, ನಾವು ಹೋಗ್ಬಿಟ್ಟು ಮಾಧವನ ಹುಡ್ಕೋಣ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಚಂದ್ರಕಾಂತು, ಅಯ್ಯೋ ನಾವು ಸತ್ಯ ಹೇಳಿದ್ರು ಯಾರು ನಂಬ್ತಾನೇ ಇಲ್ವಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಮಾಧವ ಬಂದು ನಿಲ್ಲಿಸಿ ಅಂತ ಹೇಳ್ತಾನೆ. ಮಾಧವನ ನೋಡಿದ ತಕ್ಷಣ ನಂದಂಗೆ ಫುಲ್ ಖುಷಿಯಾಗಿ, ಬಿಗ್ರೆ ನನ್ನ ಮಗ ಬಂದ, ಹನುಮಂತಣ್ಣ ನನ್ನ ಮಗ ಬಂದ, ಕೇಶವ ಮಾಧವ ಬಂದ, ಗಿರಿಜಾ ನೋಡು ಗಿರಿಜಾ ಮಗ ಬಂದ ಅಂದ್ಬಿಟ್ಟು ಸೂರ್ಯಕಾಂತ್ ನೋಡು ನನ್ನ ಮಗ ಆ ಥರ ಅಲ್ಲ ಅಂತ ಹೇಳಿದ ತಕ್ಷಣನೇ ಮಾಧವನ ಹಿಂದೆ ಸುಕನ್ಯನೂ ಬರ್ತಾಳೆ. ಅವಳನ್ನ ನೋಡ್ಬಿಟ್ಟು ಸೂರ್ಯಕಾಂತ್ ಮತ್ತು ಚಂದ್ರಕಾಂತು, ಅಯ್ಯೋ ನೀನು ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿ ಬರ್ತೀಯಾ ಅಂತ ನೋಡಿದ್ರೆ ಹುಡುಗಿನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತು, ಅಣ್ಣ ಇಷ್ಟೆಲ್ಲ ಖರ್ಚು ಮಾಡಿಲ್ವಾ, ಇಲ್ಲೇ ಮಂಟಪದಲ್ಲಿ ಮದುವೆ ಆದ್ರಾಯ್ತು ಅಂತ ಅಂದ್ಬಿಟ್ಟು ನಿನ್ನ ನಾನು ಎದುರು ಪುಕ್ಲ ಅಪ್ಪ ಹೇಳ್ಕೊಂಡು ಕೇಳ್ಕೊಂಡು ಬಿದ್ದಿರ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಎಲ್ಲರಿಗಿಂತನೂ ಧೈರ್ಯಶಾಲಿ ಕಣೋ, ತುಂಬ ಧೈರ್ಯವಂತ ಇದೆ ನಿನಗೆ ಅಂತ ಹೇಳ್ತಾನೆ. ಅದಕ್ಕೇನೆ ಗಿರಿಜಾ ಕೇಳಿಸ್ಕೊಂಡು, ಯಾರೋ ಈ ಹುಡುಗಿ, ಆ ಹುಡುಗಿ ನಿನ್ನ ತಪ್ಕೊಂಡಿರೋ ಫೋಟೋ ತೋರಿಸಿ ನಮ್ಗೆ ಅವಮಾನ ಮಾಡ್ತಿರಲ್ಲೋ, ಅದ್ರಲ್ಲಿ ನೋಡಿದ್ರೆ ನೀನು ಬೇರೆ ಹುಡುಗಿನ ಕರ್ಕೊಂಡು ಮಂಟಪಕ್ಕೆ ಬಂದಿದ್ಯಾ, ನೋಡೋ ನೀನು ಮದುವೆ ಆಗ್ಬೇಕಾಗಿರೋ ಹೆಣ್ಮಗು ಕಣ್ಣೀರಾಗ್ತಾ ನಿಂತಿದೆ ಅಂತ ಹೇಳ್ತಾಳೆ. ಅದಕ್ಕೆ ನಂದ, ನಿನ್ನ ಬಗ್ಗೆ ಇವ್ರು ಏನೇನೋ ಮಾತಾಡ್ತಿದ್ದಾರೆ ಕಣೋ, ಇದೆಲ್ಲ ಸುಳ್ಳು ಅಂತ ಹೇಳೋ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತು, ನಂದ ಒಬ್ಬ ಮನುಷ್ಯ ಸೈಲೆಂಟ್ ಆಗಿದ್ದಾನೆ ಅಂದರೆ ಅವ್ನ ಮಾತು ನಂಬೋದಿಲ್ಲ ಅಂತ ಅಂದ್ಬಿಟ್ಟು ಅಂತ, ಈಗ ನಿನ್ನ ಮಾತು ಯಾರೂ ನಂಬಲ್ಲ, ನನ್ನ ಮಾತೇ ನಂಬೋದು, ಈಗ ನೋಡು ಕಣ್ಮುಂದನೇ ಸಾಕ್ಷಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನಂದ, ನಿಮ್ಮನೆ ವಿಚಾರದಲ್ಲಿ ನಾವು ತಲೆ ಹಾಕೋದಿಲ್ಲ, ನಮ್ಮನೆ ವಿಚಾರದಲ್ಲಿ ನೀನು ತಲೆ ಹಾಕ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತು, ನಿಮ್ಮನೆ ಹುಡುಗ ನಮ್ಮನೆ ಹುಡುಗಿನ ಕರ್ಕೊಂಡು ಹೋದಾಗ ನಮ್ಮಣ್ಣ ಸಾಯಕ್ಕೆ ಅಂತ ಹೋದಾಗ ನೀನು ಹೀರೋ ಥರ ಬಂದು ನಮ್ಮಣ್ಣನ ಬಚಾವ್ ಮಾಡಿಲ್ವಾ, ನಾವು ಹಂಗೇನೆ, ನಾವು ಬಂದಿದ್ದು ಯಾಕೆ ಅಂದರೆ ನಿನ್ನ ಮಗ ಹುಡುಗಿನ ಕರ್ಕೊಂಡು ಓಡೋದ್ಮೇಲೆ ನೀನು ಫುಲ್ ಆಘಾತ ಆಗಿರುತ್ತೆ, ನಿನ್ನನ್ನು ಸಮಾಧಾನ ಮಾಡೋಣ ಅಂತ ಬಂದ್ವಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ನಂದ, ನೀನೇ ಮಾತಾಡು ಮಾಧವ, ಎಲ್ಲರೂ ಏನೇನೋ ಹೇಳ್ತಿದ್ದಾರೆ, ನೀನು ಉತ್ತರ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಮಾಧವ, ಅಪ್ಪ ನೀವು ಯಾರನ್ನ ತೋರಿಸಿ ಅವ್ರನ್ನ ಮದುವೆ ಆಗೋ ಅಂತೀರೋ ಆ ಹುಡುಗಿನೇ ನನ್ನ ಮದುವೆ ಆಗೋದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಆಮೇಲೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತು, ಅಲ್ಲ ಹಾಗಾದರೆ ನೀನು ಹುಡುಗಿನ ಕರ್ಕೊಂಬಂದಿದ್ಯಲ್ಲ, ಆ ಹುಡುಗಿ ಕತೆ ಏನು ಅಂತ ಹೇಳ್ತಾನೆ. ಅದಕ್ಕೇನೆ ಚಂದ್ರಕಾಂತು, ಅಣ್ಣ ನಾನು ಆಗಲೇ ಹೇಳಿಲ್ವಾ ಅವನಿಗೆ ಧೈರ್ಯ ಜಾಸ್ತಿ ಅಂತ, ಇಬ್ಬರು ಹೆಂಡಿರೋ ಮುದ್ದಿನ ಕೃಷ್ಣ ಆಗ್ತಾನವನು ಅಂತ ಹೇಳ್ತಾನೆ. ಅದಕ್ಕೆ ಮಾಧವ ಜೋರಾಗಿ, ನಿಲ್ಸ್ರೋ ಸುಮ್ಮನೆ, ನಾನು ಹೊಡಿಯೋ ಒಂದೊಂದು ಡೇಟಿನ ರುಚಿ ಶ್ರೀಕಂಠಂಗೆ ಗೊತ್ತಿದೆ, ಹೋಗಿ ಕೇಳ್ಕೊಂಬರೋಗಿ, ಈಗ ಸುಮ್ಮನೆ ಇರಲಿಲ್ಲ ಅಂದರೆ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಮಾಧವ, ಅಪ್ಪ ಇವಳು ಸುಕನ್ಯಾ ಅಂತ, ನಾವಿಬ್ಬರು ಕಾಲೇಜಲ್ಲಿ ಪ್ರೀತಿಸ್ತಾ ಇದ್ವಿ, ಸುಕನ್ಯಂಗೆ ಕಾಲೇಜಲ್ಲಿ ಇದ್ದಾಗ ಮದುವೆ ಫಿಕ್ಸ್ ಆಯಿತು, ಓಡೋಗಿ ಮದುವೆ ಆಗೋಣ ಬಾ ಅಂತ ಕರೆದ್ಲು, ನನಗೆ ನಿಮ್ಮೆಲ್ಲರ ಮನಸ್ಸನ್ನ ನೋವು ಮಾಡೋಕ್ಕೆ ಇಷ್ಟ ಇಲ್ಲದೆ ಮದುವೆ ಆಗಲಿಲ್ಲ. ಆಮೇಲೆ ಸುಕನ್ಯಂಗೆ ಬೇರೆ ಮದುವೆ ಆಯಿತು. ಆಮೇಲೆ ನೋಡಿದೆ ಅವರಿಬ್ಬರು ಸಂಸಾರ ಹಾಳಾಗಿ ಅವಳು ಒಂದು ಜ್ಯುವೆಲರಿ ಶಾಪಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಆಗಲೇ ನನಗೂ ಗೊತ್ತಾಗಿದ್ದು ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ದಾನೆ ಅಂತಂದ್ಬಿಟ್ಟು ತುಂಬ ಕಷ್ಟದಲ್ಲಿದ್ಲು. ಅದಕ್ಕೆ ನಂಗೆ ಗೊತ್ತಿರೋ ಕಂಪ್ನಿಲಿ ರೆಫರೆನ್ಸ್ ಕೊಟ್ಟು ಅವಳಿಗೆ ಕೆಲ್ಸಕ್ಕೆ ಸೇರಿಸ್ದೆ. ಆಮೇಲೆ ಏನಾಯಿತು ಅಂತ ಅಂದರೆ ಅವನು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ. ಸುಕನ್ಯಾ ಕೈ ಕಟ್ ಮಾಡ್ಕೊಬೇಕಾದ್ರೆ ನನಗೆ ನೀನಂದರೆ ಇಷ್ಟ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಸುಕನ್ಯಾ ಫುಲ್ ಖುಷಿ ಪಟ್ಕೊಂಡು, ನಂಗೆ ಗೊತ್ತಿತ್ತು ಮಾಧವ ನೀನನ್ನು ಇಷ್ಟಪಡ್ತಿದ್ಯಾ ಅಂತ, ಅದಕ್ಕೆ ನಾನು ಸಾಯ್ತೀನಿ ಅಂದ್ಬಿಟ್ಟು ನಿನ್ನ ಇಲ್ಲಿ ಕರೆಸ್ಕೊಂಡಿದ್ದು ಮಾಧವ ಅಂತ ತಪ್ಪಿಕೊಂಡು ಅಳ್ತಿರ್ತಾಳೆ. ಮಾಧವ ಅವಳನ್ನ ದೂಕ್ಬಿಟ್ಟು, ಒಂದು ನಿಮಿಷ ಸುಕನ್ಯಾ, ಒಂದೇ ಒಂದು ನಿಮಿಷ, ಒಂದು ಕಾಲದಲ್ಲಿ ನಾನು ನಿನ್ನ ತುಂಬ ಇಷ್ಟಪಟ್ಟೆ, ಓಡೋಗಿ ಮದುವೆ ಆಗೋಣ ಸಿಚುವೇಶನ್ ಬಂದಾಗ ನನಗೆ ನಿನ್ನ ಪ್ರೀತಿಗಳಿಗಿಂತ ನಮ್ಮಪ್ಪ ಅಮ್ಮನ ಖುಷಿನೇ ಜಾಸ್ತಿ ಆಯಿತು. ಆದರೆ ಈಗ ನಮ್ಮಪ್ಪ ನನ್ನ ಫೋರ್ಸ್ ಮಾಡಿಲ್ಲ ಸುಕನ್ಯಾ, ನಾನೇ ಇಷ್ಟಪಟ್ಟು ಈ ಮದುವೆ ಆಗ್ತಿರೋದು. ಆ ಹುಡುಗಿ ನನಗೆ ತುಂಬ ಇಷ್ಟ ಆಗಿದ್ದಾಳೆ, ಅದೇ ಸತ್ಯ ಸುಕನ್ಯಾ. ನಾನು ಅವಳಿಗೋಸ್ಕರ ನೀನು ಗೆಜ್ಜೆ ತೊಗೊಳಕ್ಕೆ ಬಂದಾಗ ನೀನು ಭೇಟಿಯಾಗಿದ್ದು, ನಿನ್ನ ಕತೆ ಎಲ್ಲ ಕೇಳಿದ್ಮೇಲೆ ನನಗೆ ನನ್ನ ಫ್ರೆಂಡ್ ಈ ಪರಿಸ್ಥಿತಿಯಲ್ಲಿ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ನನಗೆ ಕನಿಕರ ಬಂದಿದ್ದು. ಅದಕ್ಕೆ ಸುಕನ್ಯಾ, ಈಗ ತಾನೇ ಹೇಳಿದ್ಯಲ್ಲ ನಾನಂದರೆ ಇಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ಹೌದು ನೀನಂದರೆ ನಂಗೆ ತುಂಬಾ ಇಷ್ಟ, ಆದರೆ ಫ್ರೆಂಡ್ ಥರ ನೀನು ಒಬ್ಬಳೇ ಇದೆಯಾ, ನಿನ್ನ ಕಷ್ಟದಲ್ಲಿ ನನ್ನ ಜೊತೇಲಿ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿನ್ನ ಜೊತೆ ಇದ್ದೆ. ಈಗ ನಾನು ಮದುವೆ ಮನೆ ಬಿಟ್ಟು ಬಂದಿರೋದು ನಿನ್ನ ಜೊತೇಲಿ ಇರೋಕ್ಕಲ್ಲ, ನನ್ನ ಫ್ರೆಂಡ್ಗೆ ಏನೂ ಆಗಬೇಡ್ದು, ನೀನು ಸಾಯಬೇಡ್ದು ಅಂತ. ಇಷ್ಟಕ್ಕೂ ಮತ್ತು ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸುಕನ್ಯಾ, ನೀನು ಅದನ್ನು ಅರ್ಥ ಮಾಡ್ಕೊ. ನಾವೊಂದು ಕಾರಲ್ಲಿ ಹೋಗ್ಬೇಕಾದ್ರೆ ಯಾರ್ದಾರು ಡೋರ್ ಬಿದ್ದಿಲ್ಲ ಅಂದರೆ ಹೆಂಗೋ ಚೇಸ್ ಮಾಡಾದರೂ ಹೋಗಿ ಅಯ್ಯೋ ಕಾರ್ ಡೋರ್ ಬಿದ್ದಿಲ್ಲ ಅಂತ ಹೇಳ್ತೀವಿ, ಯಾಕಂದರೆ ಅದು ಕಾಳಜಿ. ರಸ್ತೆಯಲ್ಲಿ ಯಾರಿಗಾದರೂ ಸಣ್ಣದಾಗಿ ಪೆಟ್ಟು ಬಿದ್ದು ರಕ್ತ ಬಂದಿದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರು ಆರೈಕೆ ಮಾಡಿ ಸೇಫಾಗಿ ಅವ್ರು ರೀಚ್ ಆದ್ರ ಅಂತ ಅಂತೀವಿ, ಯಾಕಂದರೆ ಅವ್ರ ಮೇಲಿರೋ ಪ್ರೀತಿಗಲ್ಲ, ಕಾಳಜಿ ಅದು. ಯಾರೋ ಗುರ್ತಿ ಪರಿಚಯ ಇಲ್ದಿರೋರಿಗೆ ನಾವು ಇಷ್ಟೊಂದು ಸಹಾಯ ಮಾಡ್ತೀವಿ ಅಂಥದ್ರಲ್ಲಿ ಒಂದು ಕಾಲದಲ್ಲಿ ನಾನು ನಿನ್ನ ತುಂಬ ಪ್ರೀತಿ ಮಾಡಿದವನು, ನಿನ್ನ ಪರಿಸ್ಥಿತಿಲಿ ಬಿಡಕ್ಕೆ ನನಗೆ ಹೆಂಗೆ ಮನಸ್ಸಾಗತ್ತೆ ಹೇಳು ಸುಕನ್ಯಾ, ಅದು ಪ್ರೀತಿ ಅಲ್ಲ ಸುಕನ್ಯಾ, ಕಾಳಜಿ. ಅದಕ್ಕೆ ಆ ಸುಕನ್ಯಾ ಅಳ್ತಾ ಇರ್ತಾಳೆ. ಅದಕ್ಕೆ ಮಾಧವ, ಅಳ್ಬೇಡ ಸುಕನ್ಯಾ, ಎಷ್ಟೇ ಆಗಲಿ ನೀನು ನನ್ನ ಫ್ರೆಂಡ್ ಅಲ್ವಾ, ಅಂದ ಹಾಗೆ ಇಷ್ಟು ದಿನ ನಿನ್ನ ಜೀವನ
ಈ ನಾನು ಓಡಾಡ್ತಿದ್ದೀನಲ್ಲ ಕಾಲು ಮುರ್ಕೊಂಡು ವಾಕರ್ ಥರ. ಈಗ ನಿನಗೆ ಯಾವ ಸಪೋರ್ಟು ಬೇಡ ಸುಕನ್ಯಾ. ಈ ವಾಕರ್ನ ಆರಾಮಾಗಿ ಬಿಸಾಕ್ಬಿಟ್ಟು ನೀನು ಆರಾಮಾಗಿ ನಡೆದಾಡ್ಬೋದು. ಅಂದರೆ ನನ್ನ ನೆನಪುಗಳು ನಾನು ಎಲ್ಲನೂ ನೀನು ಕಿತ್ತಾಕಿ ನೀನು ಇಂಡಿಪೆಂಡೆಂಟಾಗಿ ನೀನು ಆರಾಮಾಗಿ ಬದುಕ್ಬೋದು ಸುಕನ್ಯಾ. ಈಗ ನೀನು ಕಣ್ಣೀರು ಒರೆಸೋಕ್ಕಿದ್ದಕ್ಕೆ ಅಂತಂದ್ಬಿಟ್ಟು ಕೈಗಳಿದೆ ಯಾರು ಗೊತ್ತಾ ಅಂತಂದ್ಬಿಟ್ಟು ಈ ಕಡೆ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಸುಕನ್ಯಾ ಅವ್ರ ಅಪ್ಪ ಅಮ್ಮ ಬಂದಿರ್ತಾರೆ. ಅವ್ರನ್ನ ನೋಡಿ ಸುಕನ್ಯಂಗೆ ಫುಲ್ ಖುಷಿಯಾಗಿ ಅಪ್ಪ ಅಮ್ಮ ಅಂತ ತಪ್ಕೋತಾಳೆ. ಆಮೇಲೆ ಅವರಪ್ಪ, ಅಲ್ಲಮ್ಮ ಆ ಮನೆ ಆಳ ನಿನ್ಗಿಷ್ಟೊಂದು ಅನ್ಯಾಯ ಮಾಡಿದ್ರೆ ಯಾಕಮ್ಮ ನಮ್ಗೆ ಇವನ್ನೆಲ್ಲ ಹೇಳಿಲ್ಲ ಅಂತ ಹೇಳ್ತಾನೆ. ಅದಕ್ಕೇ ಸುಕನ್ಯಾ, ಅಲ್ಲಪ್ಪ ನಿಮಗೆ ನೋವಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೇ ಅವರಮ್ಮ, ಅಲ್ಲ ಕಣೆ ನೀನು ಅನುಭವಿಸ್ತಿರೋ ನೋವಿಗಿಂತನೂ ನಮಗೆ ಜಾಸ್ತಿನೇನೆ. ಅವ್ನು ಮೋಸ ಮಾಡಿದ್ರೆ ನಾವು ನಿನ್ನ ಕೈ ಬಿಟ್ಬಿಡ್ತೀವಿ ಅಂತ ಅಂದ್ಕೊಂಡೇನೆ ನಾವಿನ್ನೂ ಜೀವಂತವಾಗಿ ಇದ್ದೀವಿ ಕಣೆ, ನಿನ್ನನ್ನು ನಾವು ನೋಡ್ಕೋತೀವಿ ಕಣೆ. ಪಾಪ ಈ ಹುಡುಗ ಬಂದು ಎಲ್ಲನೂ ಹೇಳ್ದ. ಸುಕನ್ಯಾ ಬಗ್ಗೆ ಯೋಚನೆ ಮಾಡಬೇಡಿ, ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ, ಅವಳ ಜೀವನ ಅವಳು ನೋಡ್ಕೋತಾಳೆ ಅಂತ ಹೇಳ್ದ. ಅದನ್ನು ಕೇಳಿ ಫುಲ್ ಸುಕನ್ಯಂಗೆ ಖುಷಿ ಆಗಿಬಿಟ್ಟು ಮಾಧವನ ಹತ್ರ ಹೋಗಿ, ಮಾಧವ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮಾತು ಕೇಳಿಕೊಂಡು ನಾನು ಹಿಂಗೆಲ್ಲ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೇ ಮಾಧವ, ನಿಂಗೆ ಹೆಂಗೆ ಗೊತ್ತು ಅವರು ಅಂತ ಕೇಳ್ತಾನೆ. ಅದಕ್ಕೆ ಸುಕನ್ಯಾ, ಅವ್ರು ಬಂದು ನನ್ನ ಹತ್ರ ನೀನು ನಿಮ್ಮ ಅಪ್ಪನ ಒತ್ತಾಯಕ್ಕೆ ಮದುವೆ ಆಗ್ತಿದ್ಯಾ, ನೀನು ನನ್ನ ತುಂಬ ಇಷ್ಟಪಡ್ತಿದ್ಯಾ ಅಂತ ಹೇಳಿದ್ರು, ಅದಕ್ಕೆ ಅಷ್ಟೇ ನಾನು ಹಿಂಗೆ ಮಾಡಿದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಮಾಧವಂಗೆ ಫುಲ್ ಕೋಪ ಬಂದು ಸೂರ್ಯಕಾಂತ್ ಚಂದ್ರಕಾಂತ್ ಅಂದ್ಬಿಟ್ಟು ಬರ್ತಾರೆ. ಆಮೇಲೆ ಫ್ಲ್ಯಾಶ್ ಬ್ಯಾಕ್ ಎಂಡ್ ಆಗುತ್ತೆ. ಮಾಧವ, ಅಪ್ಪ ನಾನು ನೀವು ತೋರಿಸಿರೋ ಹುಡುಗಿನೇ ಮದುವೆ ಆಗೋದು, ಪ್ರಿಯಾ ನಾನು ಇನ್ಯಾವತ್ತೂ ಕೈ ಬಿಡೋಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ಪ್ರಿಯಂಗೆ ಫುಲ್ ಖುಷಿ ಆಗುತ್ತೆ. ಹಾಗೆ ಅಲ್ಲಿರೋರು ಎಲ್ಲರಿಗೂ ಫುಲ್ ಖುಷಿ ಆಗುತ್ತೆ. ಮಾಧವ ಆಮೇಲೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಡೆ ತಿರುಗಿಬಿಟ್ಟು, ಏನು ಸರ್ ನಿಮ್ಮ ಮುಖ ಫುಲ್ ಡಲ್ ಆಗೋಯ್ತು, ನಿಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತನಾ? ಹೇಗ್ರಿ ಅಂದ್ಕೊಂಡ್ರಿ ನಮ್ಮ ಅಪ್ಪಗೆ ನಾನು ಮೋಸ ಮಾಡ್ತೀನಿ ಅಂದ್ಬಿಟ್ಟು? ಹೇಗ್ರಿ ಅಂದ್ಕೊಂಡ್ರಿ ನಾನು ನಂಬಿರೋ ಹುಡುಗಿನ ಕೈ ಬಿಡ್ತೀನಿ ಅಂತ? ನಾನು ಯಾರು ಹೇಳಿ ಸನ್ ಆಫ್ ನಂದಕುಮಾರ್, ನಾನು ಯಾವತ್ತೂ ನಮ್ಮ ಅಪ್ಪ ಹಾಕಿರೋ ಗೆರೆನ ನಾನು ದಾಟೋದೇ ಇಲ್ಲ. ಹೇಗ್ರಿ ಅಂದ್ಕೊಂಡ್ರಿ ನಮ್ಮ ಮನೆ ಮಾನ ಮರ್ಯಾದೆನ ನಾನು ಹಾಳು ಮಾಡ್ತೀನಿ ಅಂದ್ಬಿಟ್ಟು ಅಂತ ಹೇಳ್ತಾನೆ. ಆಮೇಲೆ ಸುಕನ್ಯಾ, ದಯವಿಟ್ಟು ನನ್ನಿಂದನೇ ಇದು ತಪ್ಪಾಗಿದ್ದು, ಮಾಧವಂದು ಏನೂ ತಪ್ಪಿಲ್ಲ, ನನಗೆ ಕ್ಷಮಿಸ್ಬೇಡಿ ಅಂತ ಕೇಳ್ತಾಳೆ. ಆಮೇಲೆ ಮಾಧವ, ಅಲ್ಲ ರೀ ನಿಮ್ಮ ದ್ವೇಷಕ್ಕೋಸ್ಕರ ಆ ಮುದ್ದು ಮನಸ್ಸನ್ನು ಹಾಳು ಮಾಡಿದ್ರಲ್ರಿ ಅಂತ ಹೇಳ್ತಾನೆ. ಆಮೇಲೆ ಮೀನಾ, ನಾವು ನಿಮ್ಮನೆ ಖುಷಿನ ಹಾಳು ಮಾಡಿದ್ವಿ ಅಂತ ಹೇಳಿದ್ರಲ್ಲ, ನೀವೀಗ ಏನು ಮಾಡಿದ್ದು? ಸುಮ್ಮನೆ ಹುಡುಗಿ ಜೀವನ ಹಾಳು ಮಾಡೋಕ್ಕೆ ಹೋಗಿದ್ರಲ್ಲ ಅಂತ ಹೇಳ್ತಾಳೆ. ಆಮೇಲೆ ಕೇಶವ, ಅಲ್ಲ ನೀವು ನಿಮ್ಮ ದ್ವೇಷದಿಂದ ಇಬ್ಬರು ಹುಡುಗಿರ ಜೀವನ ಹಾಳು ಮಾಡೋಕ್ಕೆ ಹೋಗಿದ್ರ, ನಿಮ್ಮ ಮನೆಯಲ್ಲೂ ಇಬ್ಬರು ಮಕ್ಕಳಿದಾರಲ್ವಾ ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ ಬಂದು, ಅಪ್ಪ ನೀವು ನನ್ನ ಮಾತಾಡ್ಸಿಲ್ಲ ಅಂದರೂ ಮಗಳ ಮೇಲೆ ತುಂಬ ಪ್ರೀತಿ ಇದೆಯಲ್ಲಪ್ಪ, ನೀವು ಹೆಂಗಪ್ಪ ಬೇರೆಯವ್ರ ಮನೆ ಹುಡುಗಿ ಜೀವನ ಹಾಳು ಮಾಡೋಕ್ಕೆ ಹೋಗಿದ್ರಿ ಅಂತ? ನಿಮಗೆ ಹೇಗೆ ನಿಮ್ಮ ಮಗಳ ಮೇಲೆ ಎಷ್ಟೊಂದು ಕನಸಿದೆಯೋ ಅವ್ರ ಮಕ್ಳ ಮೇಲೂ ಅವ್ರಿಗೆ ಅಷ್ಟೇ ಕನಸಿರುತ್ತಲ್ಲಪ್ಪ. ಒಂದು ಹುಡುಗಿ ಜೀವನ ಹಾಳು ಮಾಡೋಕ್ಕೆ ಹೋಗಿದ್ರಲ್ಲಪ್ಪ ನೀವು. ಇಷ್ಟು ಜನಗಳ ಮುಂದೆ ನಿಮ್ಮ ಮರ್ಯಾದೆ ಹೋಗ್ತಿರೋ ನಂಗೆ ನೋಡೋಕ್ಕಾಗಲ್ಲಪ್ಪ, ಕೈ ಮುಗಿತೀನಪ್ಪ, ಕಾಲಿಗೆ ಬೀಳ್ತೀನಪ್ಪ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ಅಂತ ಕಾಲಿಗೆ ಬೀಳ್ತಾಳೆ. ಅವಳು ಅಳ್ತಿರೋದನ್ನ ನೋಡೋಕ್ಕಾಗ್ದೇನೆ ಮೀನಾ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಗಿರಿಜಾ, ನನ್ನ ಗಂಡಂಗೆ ಅವಮಾನ ಮಾಡಿದೆ, ನನ್ನ ಮಕ್ಳಿಗೆ ಅವಮಾನ ಮಾಡಿದ್ರೆ ಆಗಲೂ ಸುಮ್ಮನೆ ಇದ್ದೆ ನಾನು, ಆದರೆ ಇಷ್ಟು ಕೆಟ್ಟ ಮನಸ್ಸಲ್ಲಿ ಮದುವೆಗೆ ಬಂದಿದ್ದೀರಾ ಅಂತ ನೆನೆಸ್ಕೊಂಡ್ರು ನೀವು ನಮ್ಮ ಅಣ್ಣಂದ್ರು ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ನನಗೆ ಮನುಷ್ಯಲಾಗಿರೋದಿಲ್ಲ, ಈಗ ಹೊರಟೋಗ್ಲಿ ಅಂತ, ಹೊರಟೋಗ್ಬಿಡಿ ಇಲ್ಲಿಂದ, ಹೊರಟೋಗಿ ಅಂತ ಜೋರಾಗಿ ಕಿರಿಸ್ತಾಳೆ. ಆಮೇಲೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಹೊರಟೋಗ್ತಾರೆ. ಅವ್ರು ಹೋದ್ಮೇಲೆ ಗಿರಿಜಂಗೆ ಫುಲ್ ಹತ್ಕೊಂಡು, ರೀ ನನ್ನನ್ನು ಕ್ಷಮಿಸ್ಬಿಡ್ರಿ, ನಾನು ಇವ್ರ ಬೆನ್ನಲ್ಲಿ ಹುಟ್ಟಿದ್ಕೆ ಅಲ್ವಾ ಈ ಶಕುನಿಗಳು ನನ್ನ ಮಗನ ಮದುವೆ ನಿಲ್ಸಕ್ಕೆ ಬಂದಿದ್ದು ಅಂತ. ನಾನು ಅಣ್ಣ ಅಣ್ಣ ಅಂತ ಹೇಳಿದ್ದಿನ ಮೇಲಿಂದ ನಿಂತೋಯ್ತು ಕಣ್ರಿ, ಅವ್ರು ನನ್ನ ಅಣ್ಣಂದ್ರೆ ಅಲ್ಲ, ನನಗೆ ಅವ್ರು ಯಾರೂ ಬೇಡ ರೀ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾಳೆ. ಆಮೇಲೆ ನಂದ ಅವಳನ್ನ ಸಮಾಧಾನ ಮಾಡ್ತಾನೆ. ಆಮೇಲೆ ಮಾಧವ, ಅಪ್ಪ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನಗೆ ಕ್ಷಮಿಸ್ಬಿಡಪ್ಪ ಅಂತ ಕೈ ಮುಗಿದು ಕೇಳ್ಕೊತಾನೆ. ನಂದ ಅದಕ್ಕೆ, ಇಲ್ಲಪ್ಪ ನೀನು ಶ್ರೀರಾಮಚಂದ್ರ ಕಣೋ, ನೀನು ಯಾಕೋ ಕ್ಷಮೆ ಕೇಳ್ತೀಯ, ನೀನೇನು ಅಂತ ನಂಗೆ ಗೊತ್ತಿಲ್ವೇನು? ಅಪ್ಪನ ಮಾತು ಉಳ್ಸೋಕ್ಕೆ ರಾಮ 14 ವರ್ಷ ವನವಾಸಕ್ಕೆ ಹೋದ, ನೀನು ರಾಮನ ಥರನೇ ಕಣೋ, ನಾನು ರಾಮನ ಕತೆ ಕೇಳ್ಬೇಕಾ ರಾಮ ಹೇಗಿರ್ತಾನೆ ಅಂದ್ಕೊಂಡಿದ್ದೆ, ನೀನು ಕಣೋ ರಾಮ, ನೀನು ರಾಮನೇ ಕಣೋ ಅಂತ ಅಂದ್ಬಿಟ್ಟು ತಪ್ಕೊಂಡು ಅಳ್ತಾ ಇರ್ತಾನೆ. ಆಮೇಲೆ ಮಾಧವ ಕೂಡ ಅಳ್ತಿರ್ತಾನೆ. ಆಮೇಲೆ ನಂದ ಫುಲ್ ಮಾಧವಂಗೆ ಮುತ್ಕೊಟ್ಟು ಪ್ರಿಯನ ಕರೆದುಬಿಟ್ಟು, ಇವಳು ಸೀತೆ ಕಣೋ, ಇವಳನ್ನ ಚೆನ್ನಾಗಿ ನೋಡ್ಕೊ, ಅಷ್ಟೇ ಕಣೋ ನಿಮ್ಮ ಅಪ್ಪನ ಆಸೆ ಅಂತ ಅಂದ್ಬಿಟ್ಟು, ಅಯ್ಯೋ ನಾನು ಮಾತಾಡ್ಕೊಂಡೇ ಇದ್ದೀನಿ, ಮುಹೂರ್ತ ಮೀರೋಗುತ್ತೆ, ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು, ಗಿರಿಜಾ ರೆಡಿ ಮಾಡು ಎಲ್ಲನೂ, ಬಾರೋ ಮಾಧವ ಅಂತ ಅಂದ ತಕ್ಷಣ ಅವ್ರ ಅಣ್ಣ ತಮ್ಮಂದ್ರೆ ಎಲ್ಲರೂ ಕರ್ಕೊಂಡೋಗಿ ಮಂಟಪದ ಮೇಲೆ ಕೂರಿಸ್ತಾರೆ. ಆಮೇಲೆ ಶಾಸ್ತ್ರಗಳನ್ನೆಲ್ಲ ಮಾಡಿದ್ಮೇಲೆ ಅಂತರ್ಪಟದಲ್ಲಿ ಅವರಿಬ್ರು ನಿಲ್ಲಿಸಿ, ಆಮೇಲೆ ಅಂತರ್ಪಟ ಸರದ ಮೇಲೆ ಅವರಿಬ್ರು ಮುಖ ನೋಡ್ಕೊಂಡಾದ್ಮೇಲೆ ಕನ್ಯಾದಾನ ಮಾಡಿಕೊಡ್ತಾರೆ ಇಬ್ಬರು ಅಪ್ಪ ಅಮ್ಮಂದ್ರೆಲ್ಲ.
ಆಮೇಲೆ ಮಾಧವ ಅವ್ರ ಅಪ್ಪನ ಮುಖ ನೋಡಿ ತಾಲಿ ಕಟ್ಲಾ ಅಂತ ಕೇಳಿ ಪ್ರಿಯನ ಮುಖ ನೋಡಿ ತಾಲಿ ಕಟ್ಲಾ ಅಂತ ಕೇಳಿಬಿಟ್ಟು ತಾಲಿ ಕಟ್ತಾನೆ. ಅವ್ನು ತಾಲಿ ಕಟ್ಟಿದ್ಮೇಲೆ ಎಲ್ಲರಿಗೂ ಫುಲ್ ಖುಷಿ ಆಗೋಗುತ್ತೆ. ನಂದನ್ ಕಣ್ಣಲ್ಲಂತೂ ಫುಲ್ ನೀರೇ ಬರುತ್ತೆ. ಆಗ ಗಿರಿಜಾ ಕಣ್ಣೀರು ಒರೆಸ್ತಾ ಇರ್ತಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಂಡು ಹೆಣ್ಗೂ ಮಂಗಳಾರತಿ ಮಾಡಿ ನಡಿ ಒಳಗೋಗೋಣ ಅಂತ ಹೇಳಿದ್ದಕ್ಕೆ ಮಾಧವ ಒಂದು ಮುಖ್ಯವಾದ ಕೆಲಸ ಇದೆ ಅಂದ್ಬಿಟ್ಟು ನಂದನ್ ಚಪ್ಪಲಿ ತೊಗೊಂಬಂದು ನಂದನ್ ಕಾಲ್ಗೆ ಹಾಕ್ಸ್ತಾನೆ. ಆಮೇಲೆ ಪ್ರಿಯಾ ಸೇರೊದ್ದು ಮನೆಯೊಳಗಡೆ ಬರ್ತಾರೆ. ಎಲ್ಲರೂ ವೆಲ್ಕಮ್ ಟು ಅವರ್ ನಂದಗೋಕುಲ ಹೋಮ್ ಅಂತ ಜೋರಾಗಿ ಕಿರ್ಚ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.